ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು, ಪಂಚಮಿ ತಿಥಿ, ಉತ್ತರ ಭಾದ್ರ ನಕ್ಷತ್ರ. ಈ ದಿವಸ ತುಂಬ ಚೆನ್ನಾಗಿದೆ. ಸೋಮವಾರವೂ ಆಗಿದೆ, ಪಂಚಮಿ ತಿಥಿಯೂ ಇದೆ. ಶಿವಶಕ್ತಿಯರ ಆರಾಧನೆಗೆ ಒಂದು ಉತ್ಕೃಷ್ಟವಾದ ಕಾಲ. ಈ ದಿವಸ ನೀವು ಮಾಡಿದ ಪ್ರಾರ್ಥನೆ, ಸಲ್ಲಿಸಿದ ಸೇವೆ, ಒಂದು ಸ್ತುತಿಯನ್ನು ಸಮರ್ಪಣೆ ಮಾಡಿದ್ರೂ ಕೂಡ ಸ್ತುತಿಪುಷ್ಪ ಅಂತ ಕರೀತಾರೆ. ಅದನ್ನು ಸಮರ್ಪಣೆ ಮಾಡಿದ್ರು ಆ ಶಿವಪಾರ್ವತಿಯರಿಗೆ ನೋಡಿ, ನಿಮ್ಮ ದಾಂಪತ್ಯ ಕಲಹವೋ, ಸಾಮರಸ್ಯ ಇಲ್ಲದೆ ಹೋಗಿರ್ತಕ್ಕಂಥ ಸಂಸಾರಗಳು ಎಷ್ಟೋ ಇದ್ದಾವಲ್ಲ, ಸಂಸಾರದಲ್ಲಿ ಆಗಿರ್ತಕ್ಕಂಥ ಕಲಹಗಳು, ಅಪ್ಪ ಅಮ್ಮ ಕಿತ್ತಾಡೋದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಮನೆಯಲ್ಲಿ ದಾಂಪತ್ಯ ತುಂಬ ಸುಖ ಸಮೃದ್ಧವಾಗಿರಬೇಕು ಅಂದರೆ ಈ ಶಿವಶಕ್ತಿಯರ ಆರಾಧನೆಯನ್ನು ಮಾಡಬೇಕು. ಆ ಸ್ತುತಿ ಇದೆಲ್ಲ, ಉಮಾಮಹೇಶ್ವರ ಸ್ತುತಿ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ. ಆ ಸ್ತುತಿ ಹೇಳುತ್ತೆ, ನಮಃ ಶಿವಾಭ್ಯಾಂ ಸರಸೋತ್ಸವಾಭ್ಯಾಂ ನಮಸ್ಕೃತಾಭೀಷ್ಟವರಪ್ರದಾಭ್ಯಾಂ. ನಮಸ್ಕಾರ ಮಾಡಿದ್ರೆ ಸರ್ವಾಭೀಷ್ಟವರ, ಅದು ಎಂಥದಪ್ಪ ಅಂತಂದರೆ ದಾಂಪತ್ಯದಲ್ಲಿ ಸಾಮರಸ್ಯ ತುಂಬಿ, ಸರಸ ತುಂಬಿ ದಾಂಪತ್ಯದಲ್ಲಿ ಒಂದು ಅನ್ಯೋನ್ಯತೆ ಬರುತ್ತೆ ಅಂತ. ಅದೇ ಸ್ತುತಿಯಲ್ಲಿ ಮುಂದುವರೆದು ಹೇಳ್ತಾರೆ ಶಂಕರ ಭಗವತ್ಪಾದರು, ನಮಃ ಶಿವಾಭ್ಯಾಂ ಪರಮೌಷಧಾಭ್ಯಾಂ. ಅವರಿಬ್ಬರನ್ನು ಪ್ರಾರ್ಥನೆ ಮಾಡಿದ್ರೆ ಪರಮೌಷಧಿ ಆಗುತ್ತೆ ನಮ್ಮ ಬದುಕಿಗೆ ಅಂತ. ಹೀಗಾಗಿ ದಾಂಪತ್ಯದಲ್ಲಿ ಕಲಹಗಳು, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಇವುಗಳು ಏನಾದರೂ ತುಂಬಿಕೊಂಡಿದ್ದರೆ, ಒಬ್ಬರ ಮುಖ ಒಬ್ಬರು ನೋಡೋಕ್ಕಾಗ್ತಾ ಇಲ್ಲ, ಆ ರೀತಿಯ ಸಂದರ್ಭಗಳು ಎದುರಾಗಿದೆ. ಎಷ್ಟೋ ಸಂದರ್ಭಗಳಲ್ಲಿ ಮದುವೆಯಾಗಿ 1 ವರ್ಷವೋ 2 ವರ್ಷವೋ ಆಗಿಬಿಟ್ಟಿರುತ್ತೆ, ಮುಖ ಆ ಕಡೆ ಈ ಕಡೆ ಆಗಿ ಕೊನೆಗೆ ಕೋರ್ಟ್ ಮೆಟ್ಲು ಹತ್ತಿರ್ತಾರೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಈಗಿನ ಜನ್ರೇಷನ್ನಲ್ಲಂತೂ ಒಂದು ಹಣ, 2ನೇದು ಅಧಿಕಾರ, 3ನೇದು ಕೋಪ, ಅತಿಯಾದ ಅಸಹನೆ ಅಂತಾರೆ. ತಾಳ್ಕೊಳ್ಳೋ ಮನಸ್ಸೇ ಇಲ್ಲ ಈಗಿನ ಜನಕ್ಕೆ. ಏನು ಮಾಡೋದು ಗೊತ್ತಾಗಲ್ಲ. ಹೀಗಾಗಿ ತಾಳ್ಮೆ ಬರಬೇಕು ನಮಗೆ. ಏನಾದರೂ ಅಂದರೆ ಅದನ್ನು ಅಷ್ಟು ಎಳೆದು ವಾರಗಟ್ಟಲೆ, 10 ದಿನಗಟ್ಟಲೆ ಆಗಿ ಕೊನೆಗದು ವಿಚ್ಛೇದನಕ್ಕೆ ಬಂದಿರುತ್ತೆ. ಯಾವ ಪುರುಷಾರ್ಥಕ್ಕೆ ಅಷ್ಟೆಲ್ಲ ಪಾಪ ಖರ್ಚು ಮಾಡಿ ಮದುವೆ ಮಾಡಿ ಅಷ್ಟು ಜನರ ಸಮ್ಮುಖದಲ್ಲಿ ಕರೆದು ಅವರೆಲ್ಲರ ಸುವರ್ಣಾಕ್ಷತೆಗಳಿಂದ ಹರಸಿ ಹೋಗಿರ್ತಕ್ಕಂಥದ್ದು ಇದೆಲ್ಲ ಏನಕ್ಕೆ? ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ಇದರಲ್ಲಿ ಪ್ರೀತಿ ಬರಬೇಕು, ಒಬ್ಬರಿಗೆ ಪರಸ್ಪರ ಪ್ರೀತಿ ಬರಬೇಕು ಅಂದರೆ ಅದು ಶಿವಶಕ್ತಿಯರ ಅನುಗ್ರಹ ಬೇಕಾಗುತ್ತೆ. ಹೀಗಾಗಿ ಪರಸ್ಪರ ಪ್ರೀತಿ, ಅದು ದೈಹಿಕ ಆಕರ್ಷಣೆಯೇ ಕೇವಲ 1-2 ವರ್ಷದ್ದು. ಅದಾದ ಮೇಲೆ ನಿಜವಾದ ಪ್ರೀತಿ ಅದರ ನಿರ್ಮಾಣ ಆಗೋದಾಗ. ಹೀಗಾಗಿ ಅದು ಸ್ಥಿರವಾಗಿ ಇರಬೇಕು ಅಂತಂದರೆ ನೋಡಿ, ಶಿವಶಕ್ತಿಯರ ಆರಾಧನೆ ಮಾಡಬೇಕು. ಎಷ್ಟೋ ಸಂಸಾರಗಳಲ್ಲಿ ಇದೆಯಲ್ಲ ಇಂಥ ಕಲಹ. ಇದಕ್ಕೇನಪ್ಪ ಪರಮೌಷಧ? ನಮಃ ಶಿವಾಭ್ಯಾಂ ಪರಮೌಷಧಾಭ್ಯಾಂ, ಇದೇ ಔಷಧಿ. ಹೀಗಾಗಿ ಈ ದಿವಸ ಉಮಾಮಹೇಶ್ವರ ದೇವಸ್ಥಾನಗಳೇ ಎಷ್ಟೋ ಇದ್ದಾವೆ. ಅಲ್ಲಿ ಹೋಗಿ ಹಾಲು ಜೇನಿನಿಂದ ಅಭಿಷೇಕ ಮಾಡಿಸಿ ಆ ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ಳಿ. ಪ್ರತಿ ಸೋಮವಾರ ಇದನ್ನು ಮಾಡಿ. ಈ ಹೊತ್ತಿನಿಂದ ಮಾಡಿ, ಒಂದು 6 ತಿಂಗಳು ನಿರಂತರವಾಗಿ ಮಾಡಿ. ಯಾರ ಮನೆಯಲ್ಲಿ ಈ ಥರದ್ದು ಒಂದು ಕಷ್ಟ ಇದೆಯೋ, ಕ್ಲಿಷ್ಟತೆ, ಸಂಸಾರದಲ್ಲಿ ತೊಡಕು, ಕಹಿ ಹುಳಿ, ಬೇರೆಯವರು ಅಕ್ಕಪಕ್ಕದವರು ಅಥವಾ ಇನ್ಯಾರೋ ಆಗದೇ ಇರೋ ಬಂಧುಗಳು ಎಲ್ಲ ಹುಳಿ ಹಿಂಡ್ಬಿಟ್ಟಿರ್ತಾರೆ ಸಂಸಾರದಲ್ಲಿ, ತನ್ಮೂಲಕ ಹಾಲು ಹೊಡೆದು ಹೋಗುತ್ತೆ. ಹೀಗಾಗಿ ಆ ಥರದ್ದು ಏನಾದರೂ ನೋವನ್ನು ಅನುಭವಿಸ್ತಾ ಇದ್ದರೆ ನೋಡಿ, ಈ ಹೊತ್ತು ತುಂಬ ಪಂಚಮಿ ಮತ್ತು ಸೋಮವಾರ ಯುಕ್ತವಾಗಿದೆ ಆ ಶಿವಶಕ್ತಿಯರ ಆರಾಧನೆಗೆ. ಅಲ್ಲಿ ಹಾಲು ಜೇನಿನ ಅಭಿಷೇಕ ಮಾಡಿಸಿ ಈ ಉಮಾಮಹೇಶ್ವರ ಸ್ತುತಿಯನ್ನು ಹೇಳಿಕೊಳ್ಳಿ. ಒಂದು 11 ಬಾರಿ ಹೇಳಿಕೊಳ್ಳಿ. ಪ್ರತಿ ದಿವಸ ಇದನ್ನು ಶ್ರದ್ಧೆಯಿಂದ 6 ತಿಂಗಳು ತಪಸ್ಸಾಗಿ ತಗೊಂಡು ನೋಡಿ. 6 ತಿಂಗಳಲ್ಲಿ ಆ ಪಾರ್ವತಿ ಪರಮೇಶ್ವರ ಅನುಗ್ರಹದಿಂದ ನಿಮ್ಮ ಬದುಕು ಬದಲಾಗದೇ ಇದ್ದರೆ ಕೇಳಿ. ಅಷ್ಟು ಭವ್ಯವಾದ, ದಿವ್ಯವಾದ ಒಂದು ಅನುಗ್ರಹಪ್ರದವಾಗಿರ್ತಕ್ಕಂಥ ಸ್ತುತಿ ಇದು, ಉಮಾಮಹೇಶ್ವರ ಸ್ತುತಿ. ಹೇಳ್ಕೊಳ್ಳಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.